ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಾಜ್ ಮಹಲ್, ಪ್ರೀತಿಯ ಸೌಧ, ಶ್ವೇತ ಸೌಧ ಅಂತೆಲ್ಲ ಕರೆಸಿಕೊಳ್ಳುವ ಈ ಸ್ಮಾರಕ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದು. ಭಾರತ ಅಷ್ಟೇ ಯಾಕೆ, ಜಗತ್ತಿನ ಅನೇಕರು ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ಕೊಡಬೇಕು ಅಂತ ಹಾತೊರೆಯುತ್ತಾರೆ. ಈ ಹಿಂದೆ ತಾಜ್ ಮಹಲ್ ಅಂದರೆ ವಿದೇಶಿಯರಿಗೆ ಭಾರತ ಅಂದರೆ ತಾಜ್ ಮಹಲ್ ನೆನಪಾಗುವಷ್ಟರ ಮಟ್ಟಿಗೆ ಈ ಖ್ಯಾತಿ ಜಗದ್ವಿಖ್ಯಾತವಾಗಿದೆ. ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡಿರುವ ಅತ್ಯದ್ಭುತ ಕಟ್ಟಡ 400 ವರ್ಷಗಳಿಂದ ತನ್ನ ಸೌಂದರ್ಯ ಕಳೆದುಕೊಳ್ಳದೆ ಜಗತ್ತನ್ನ ನಿಬ್ಬೆರಗಾಗಿಸುತ್ತಾ ನಿಂತಿದೆ. ಹಾಲುಗಲ್ಲದ ನೆಲೆಯಂತೆ ಕಾಣುವ ಈ ಸೌಧವನ್ನ ನೋಡಲು, ಇದರ ಎದುರಿಗೆ ನಿಂತು ಫೋಟೋ ಕ್ಲಿಕ್ಕಿಸಿಕೊಳ್ಳಲು ದೇಶ ವಿದೇಶದ ಗಣ್ಯ ಮತ್ತು ಜಗದ್ವಿಖ್ಯಾತ ನಾಮರು ಬಯಸ್ತಾರೆ. ಪಕ್ಕದಲ್ಲಿ ಹರಿಯುತ್ತಿರುವ ಯಮುನಾ ನದಿ ಈ ಪ್ರೇಮ ಸೌಧದ ಅಂದವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಈ ಯಮುನೆಯಿಂದಲೇ 400 ವರ್ಷಗಳಿಂದಲೂ ತಾಜ್ ಮಹಲ್ ಒಂದು ಎಳ್ಳಿನಷ್ಟು ಕುಗ್ಗದೆ ಅಂದಗೆಡದೆ ನಿಂತಿದೆ ಅಂದ್ರೆ ನೀವು ನಂಬಲೇಬೇಕು. ಆದ್ರೀಗ ಯಮುನೆ ಬತ್ತಿ ಹೋಗುತ್ತಿದ್ದಾಳೆ. ವರ್ಷದ ಪ್ರತಿ ಮಳೆಗಾಲದಲ್ಲಿ ಅಲ್ಲಲ್ಲಿ ಕೊಂಚ ಅಬ್ಬರಿಸಿ ಸುಮ್ಮನಾಗುವ ಯಮುನೆಯ ಒಡಲಾಳದ ನೀರು ವರ್ಷಕ್ಕೂ ಕ್ಷೀಣವಾಗ್ತಿದೆ. ಇದೇ ಈಗ ಈ ಶ್ವೇತ ಸೌಧಕ್ಕೆ ಆಪತ್ತನ್ನ ತಂದಿಡ್ತಾ ಇದೆ. ಅರೆ, ನದಿಯಲ್ಲಿ ನೀರು ಹೆಚ್ಚಾಗಿ ಪ್ರವಾಹ ಉಂಟಾದ್ರೆ ತಾಜ್ ಮಹಲ್ಗೆ ಹಾನಿಯಾಗಬಹುದು ಅಂತ ಹೇಳಬಹುದು. ಆದ್ರೆ ನದಿಯಲ್ಲಿ ನೀರು ಕಮ್ಮಿಯಾದ್ರೆ ತಾಜ್ ಮಹಲ್ ಹಾನಿಯಾಗೋದು ಹೇಗೆ ಸಾಧ್ಯ ಅಂತ ಅಚ್ಚರಿಗೆ ಈಡಾಗ್ತೀರಾ. ನಿಜಕ್ಕೂ ಇಲ್ಲೇ ಇರೋದು ಟ್ವಿಸ್ಟ್. ಅಕಸ್ಮಾತ್ ಯಮುನೆ ಸಂಪೂರ್ಣ ಬತ್ತಿ ಹೋಗಿದ್ದೆ ಆದ್ರೆ ಆಗ್ರಾದ ಈ ತಾಜ್ ಮಹಲ್ ವಿನಾಶದ ಹಾದಿ ಹಿಡಿಯಲಿದೆ. ಅದು ಹೇಗೆ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಳೆದ ವರ್ಷ ಜುಲೈನಲ್ಲಿ ಭಾರೀ ಮಳೆಗೆ ಉತ್ತರ ಪ್ರದೇಶ ತತ್ತರಿಸಿ ಹೋಗಿತ್ತು. ಗಂಗೆ ಯಮುನೆಯರು ರೌದ್ರ ರೂಪ ತಾಳಿದ್ರು. ಅದರಲ್ಲೂ ಆಗ್ರಾದಲ್ಲಿ 80ಕ್ಕೂ ಹೆಚ್ಚು ಹಳ್ಳಿಗಳು ಮುಳುಗುವ ಆತಂಕ ಎದುರಿಸಿದವು. ಇದೇ ಹೊತ್ತಲ್ಲೇ ಯಮುನೆಯ ನೀರು ಈ ಪ್ರೇಮ ಸೌಧಕ್ಕೂ ನುಗ್ಗಿತ್ತು. ಕೆಲವರು ಆವರಣದಲ್ಲಿ ಈಜಾಡೋ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು. ತಾಜ್ ಮಹಲ್ ಬಳಿಯ ದಸರಾ ಘಾಟ್ ಸಂಪೂರ್ಣವಾಗಿ ಜಲಮಯವಾಗಿತ್ತು. 1978ರಲ್ಲಿ ಸುರಿದ ರಣ ಭಯಂಕರ ಮಳೆಗೆ ಯಮುನೆಯಲ್ಲಿ 508 ಅಡಿಗಳಷ್ಟು ನೀರು ಸಂಗ್ರಹವಾಗಿತ್ತು. ಆ ದಿನ ಯಮುನೆ ತಾಜ್ ಮಹಲ್ನ ಹೊರ ಆವರಣದ ಗೋಡೆಗಳಿಗೆ ಮುತ್ತಿಟ್ಟು ಬಂದಿದ್ಲು. ಬರೋಬ್ಬರಿ 45 ವರ್ಷಗಳ ಬಳಿಕ ಅಂದ್ರೆ ಈ ಬಾರಿ 78ರ ಆ ದಾಖಲೆ ಎಲ್ಲಿ ಯಮುನೆ ಪುಡಿ ಮಾಡುತ್ತಾಳೋ ಎನ್ನುವಷ್ಟರ ಮಟ್ಟಿಗೆ ಕಳೆದ ವರ್ಷ ಆಗ್ರಾದಲ್ಲಿ ಭೀತಿ ಹುಟ್ಟಿಸಿದ್ಲು. ಆದ್ರೆ 497 ಅಡಿಗಳಷ್ಟು ನೀರಿನ ಮೇಲೆ ಯಮುನೆ ನದಿ ಹರಿಯಲಿಲ್ಲ. ಇಷ್ಟಾದ್ರೂ ಕೆಲವು ಮಂದಿ ಇದರಿಂದ ಖುಷಿಯಾಗಿದ್ರು. ಯಾಕಂದ್ರೆ ತಾಜ್ ಮಹಲ್ಗೆ ಯಮುನೆಯ ಅವಶ್ಯಕತೆ ತುಂಬಾ ಇದೆ. ತಾಜ್ ಮಹಲ್ನ ವಿಶೇಷತೆ ಏನ್ ಗೊತ್ತಾ? ಯಮುನೆಯ ನೀರು 500 ಅಡಿ ಮುಟ್ಟಿದ್ರೂ ಕೂಡ ತಾಜ್ ಮಹಲ್ಗೆ ಯಾವುದೇ ಹಾನಿಯಾಗೋದಿಲ್ಲ. ಅಕಸ್ಮಾತ್ ತಾಜ್ ಮಹಲ್ಗೆ ಏನಾದ್ರೂ ಹಾನಿಯಾಗಬೇಕಾದ್ರೆ ಯಮುನೆ 520 ಅಡಿಯಷ್ಟು ಎತ್ತರಕ್ಕೆ ತನ್ನ ಕಬಂಧ ಬಾಹುವನ್ನ ಚಾಚಬೇಕಾಗತ್ತೆ. ಅದೇ ಮತ್ತೊಂದ್ ಕಡೆ ಯಮುನೆಯ ನೀರು ಬರಿದಾಗ್ತಾ ಹೋದಷ್ಟು ಅದಕ್ಕೆ ಕುತ್ತು ತರುತ್ತೆ. ಅದು ಯಾಕೆ ಅಂತ ನೀವು ಕೇಳಿದ್ರೆ, ಈ ತಾಜ್ ಮಹಲ್ ಕಟ್ಟಡ ಕಟ್ಟಿದ ಹೇಗೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಬೇಕು. ಸ್ನೇಹಿತರೆ, ಈ ಸೌಧವನ್ನ ಕಟ್ಟುವ ಮೊದಲು ಇಲ್ಲಿ ಸಾಕಷ್ಟು ಅಧ್ಯಯನ ನಡೆಸಲಾಗಿದೆ. ಈ ಸೌಧದ ನಿರ್ಮಾಣದ ಬಗ್ಗೆ ಶಹಜಹಾನನ ಆಸ್ಥಾನದ ಇತಿಹಾಸಕಾರ ಮತ್ತು ಮುಖ್ಯ ವಾಸ್ತುಶಿಲ್ಪಿಯಾಗಿದ್ದ ಅಬ್ದುಲ್ ಹಮೀದ್ ಲಹೌರಿ ದಾಖಲಿಸಿದ್ದಾನೆ. ಈತನ ಪ್ರಕಾರ ತಾಜ್ ಮಹಲ್ ನಿರ್ಮಿಸಲು 20,000 ಕಾರ್ಮಿಕರು ಸುಮಾರು 22 ವರ್ಷಗಳನ್ನು ತೆಗೆದುಕೊಂಡಿದ್ದಾರಂತೆ. 1631ರಲ್ಲಿ ಆರಂಭವಾದ ಇದರ ನಿರ್ಮಾಣ ಕಾರ್ಯ 1653ರಲ್ಲಿ ಪೂರ್ಣಗೊಂಡಿದೆ. 32 ಮಿಲಿಯನ್ ಅಂದಾಜು ವೆಚ್ಚ ಅಂದ್ರೆ ಈಗಿನ ಕಾಲಕ್ಕೆ 3,20,00,000 ರೂಪಾಯಿ ಇದಕ್ಕೆ ವೆಚ್ಚ ಮಾಡಲಾಗಿದೆಯಂತೆ. ಶಹಜಹಾನ್ ತಾಜ್ ಮಹಲ್ಗಾಗಿ ಈ ಸ್ಥಳವನ್ನು ಆರಿಸಿದಾಗ ಇಲ್ಲಿ ಯಮುನೆಯ ವೇಗವು ತುಂಬಾ ಹೆಚ್ಚಿತ್ತಂತೆ. ಅದಕ್ಕಾಗಿಯೇ ಈ ಸೌಧದ ಅಡಿಪಾಯವನ್ನ ನೀರು ಹಾಳು ಮಾಡದ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ನದಿಯ ಚೂಪಾದ ವಕ್ರರೇಖೆಯ ದಡವನ್ನು ಆಯ್ಕೆ ಮಾಡಿಕೊಂಡು ಇಲ್ಲೇ ನಿರ್ಮಾಣ ಕಾರ್ಯ ಆಗಲಿ ಅಂತ ರಾಜ ಆದೇಶಿಸಿದ್ದ ಎಂದು ಲಹೌರಿ ಬರೆದಿದ್ದಾರೆ. ಇನ್ನು ಈ ಸೌಧವನ್ನ ಪ್ರವಾಹಗಳು, ಬಿರುಗಾಳಿ ಮತ್ತು ಸಿಡಿಲು ಕೂಡ ಹಾನಿಗೊಳಿಸುವುದಿಲ್ಲ ಅಂತ ಹೇಳಲಾಗುತ್ತೆ. ಆದಾಗ್ಯೂ ಅದರ ನಿರ್ಮಾಣದ ನಂತರ ಕೆಲವು ಬಿರುಕುಗಳು ಕಾಣಿಸಿಕೊಂಡವಂತೆ. ಆದ್ದರಿಂದ ಔರಂಗಜೇಬ್ ಅದರ ಅಡಿಪಾಯದ ಕೆಲಸವನ್ನ ಮರು ನಿರ್ಮಿಸಿದ ಅಂತಲೂ ಕೆಲವರು ಹೇಳ್ತಾರೆ. ಆದ್ರೆ ಈ ಪ್ರೇಮ ಸೌಧದ ಸುತ್ತ ಅನೇಕ ವಿವಾದಗಳು ಇವೆ ಅನ್ನೋದು ನಿಮಗೆ ಗೊತ್ತಿರುವ ವಿಚಾರವೇ. ಆದ್ರೆ ತಾಜ್ ಮಹಲ್ ಕಟ್ಟಿಸಿದ್ದಲ್ಲ ಅನ್ನೋ ವಾದದ ಮೊದಲಿಗೆ ಮುಂದಿಟ್ಟವರು ಭಾರತದ ಪ್ರಸಿದ್ಧ ಇತಿಹಾಸಕಾರ PN ಓಕ್. ಪುರುಷೋತ್ತಮ ನಾಗೇಶ್ ಓಕ್ ಈ ತಾಜ್ ಮಹಲ್ ಬಗ್ಗೆ 1965ರಲ್ಲಿ ದಿ ತಾಜ್ ಮಹಲ್ ವಾಸ್ ಅ ರಜಪೂತ್ ಪ್ಯಾಲೇಸ್ ಎಂಬ ಪುಸ್ತಕವನ್ನ ಪ್ರಕಟಿಸಿದರು. ಇದರಲ್ಲಿ ಈ ತಾಜ್ ಮಹಲ್ ಸಮಾಧಿ ಸ್ಥಳವಲ್ಲ, ಇದೊಂದು ಶಿವನ ದೇವಾಲಯ ಅಂತ ಬೆಳಕು ಚೆಲ್ಲಿದ್ರು. ಈ ತಾಜ್ ಮಹಲ್ ಇರೋ ಜಾಗ ಜೈಪುರ ರಾಜವಂಶಸ್ಥರಿಗೆ ಸೇರಿದ್ದಾಗಿತ್ತು.
ಈ ಜಾಗದಲ್ಲೇ ರಜಪೂತ ಅರಸರು ತಮ್ಮ ಅರಮನೆಯನ್ನ ಹೊಂದಿದ್ರು. ಅಲ್ಲೇ ಒಂದು ಶಿವನ ದೇವಾಲಯವಿದ್ದು ಅದಕ್ಕೆ ತೇಜೋ ಮಹಾಲಯ ಎಂದು ಹೆಸರಿತ್ತು ಅಂತ ತಮ್ಮ ಪುಸ್ತಕದಲ್ಲಿ ದಾಖಲಿಸಿದ್ರು. ಇದಕ್ಕೆ ಅವರು ಅನೇಕ ದಾಖಲೆಗಳನ್ನು ಕೂಡ ನೀಡ್ತಾರೆ. ಮೊಘಲರ ಕಾಲದಲ್ಲಿ ರಜಪೂತರಿದ್ದ ಈ ಸ್ಥಳವನ್ನು ವಶಪಡಿಸಿಕೊಂಡು ಇಲ್ಲಿದ್ದ ಮಂದಿರವನ್ನ ಕೆಡವಿ ಹಾಕಿದ್ರು. ಬಳಿಕ ಈ ಅರಮನೆಯ ಅಡಿಪಾಯದ ಮೇಲೆ ಗುಂಬಜ ಮತ್ತು ಮಿನಾರ್ಗಳನ್ನು ನಿರ್ಮಿಸಿ ತೇಜೋ ಮಹಾಲಯವಾಗಿದ್ದ ಮಂದಿರವನ್ನ ತಾಜ್ಮಹಲ್ ಅಂತ ಕರೆಯಲಾಯಿತು ಅಂತ PN ಓಕ್ ದಾಖಲಿಸ್ತಾರೆ. ಹೀಗಾಗಿ ಇದು ತೇಜೋ ಮಹಾಲಯನೇ ಅಂತ ಅನೇಕರು ಇವತ್ತಿಗೂ ನಂಬಿದ್ದಾರೆ. ಇದಕ್ಕೆ ಬಹುಮುಖ್ಯ ಕಾರಣವೂ ಒಂದಿದೆ. ಅದೇನಂದ್ರೆ ಶಹಜಹಾನನ 3ನೇ ಪತ್ನಿ ಮುಮ್ತಾಜ್ ತನ್ನ 14ನೇ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಅಕಾಲಿಕವಾಗಿ ಸಾವಿಗೀಡಾಗ್ತಾಳೆ. ಈಕೆ ಮೃತಪಟ್ಟಿದ್ದು ಮಧ್ಯಪ್ರದೇಶದ ಬುರಹನಪುರದ ಕೋಟೆಯಲ್ಲಿ. ಅಲ್ಲೇ ಆಕೆಯನ್ನ ಸಮಾಧಿ ಕೂಡ ಮಾಡಲಾಯಿತು. ಆದರೆ ತನ್ನ ಹೆಸರಿನಲ್ಲಿ ಒಂದು ಸ್ಮಾರಕ ನಿರ್ಮಿಸುವಂತ ಮುಮ್ತಾಜ್ ಕೇಳಿಕೊಂಡಿದ್ದಕ್ಕೆ ರಾಜ ಹೇಗೆ ಕಟ್ಟೋದು ಅಂತ ಚಿಂತೆಗೆ ಬಿದ್ದಿದ್ದ. ಅದೇ ಹೊತ್ತಿಗೆ ಆತ ತನ್ನ ರಾಜಕಾರ್ಯಕ್ಕಾಗಿ ಆಗ್ರಾಗೆ ಮರಳಿದ್ನಂತೆ. ಹೀಗೆ ಬಂದವನೇ ಮುಮ್ತಾಜ್ಗಾಗಿ ಆಗ್ರಾದಲ್ಲಿ ಈ ತಾಜ್ಮಹಲ್ ಕಟ್ಟಿಸಿದ್ದ. ಬಳಿಕ ಬುರಹನಪುರದಿಂದ ಆಕೆಯ ಸಮಾಧಿಯನ್ನ ಇಲ್ಲಿಗೆ ಸ್ಥಳಾಂತರಿಸಿದ ಅಂತ ನಾವು ಇತಿಹಾಸದಲ್ಲಿ ಓದಿಕೊಂಡು ಬರುತ್ತಿರುವ ವಿಚಾರ. ಆದರೆ ಇಲ್ಲಿ ಇದುವರೆಗೂ ಸಮಾಧಿ ಇದೆಯಾ ಇಲ್ವಾ ಅನ್ನೋ ಬಗ್ಗೆ ಯಾವ ಸಂಶೋಧನೆಯೂ ನಡೆದಿಲ್ಲ. ಇದು ವಿವಾದದ ಕುರಿತ ಮಾಹಿತಿ. ಆದರೆ ನಾವಿಲ್ಲಿ ಈ ಶ್ವೇತಸೌಧ ಮತ್ತು ಯಮುನೆಯ ಕುರಿತ ನಂಟೇನು ಅನ್ನೋದನ್ನ ಮಾತ್ರ ನೋಡೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ನದಿ ಎಲ್ಲೆಲ್ಲಿ ತಿರುವು ತೆಗೆದುಕೊಳ್ಳುತ್ತೋ ಅಲ್ಲಲ್ಲಿ ಅದರ ವೇಗ ಕಡಿಮೆಯಾಗುತ್ತೆ. ಹೀಗಾಗಿ ಈ ಸೌಧದ ನಿರ್ಮಾಣ ಕಾರ್ಯಕ್ಕೆ ಶಹಜಹಾನ್ ಈ ಜಾಗವನ್ನ ಆರಿಸಿಕೊಂಡ ಅಂತ ಹೇಳಲಾಗುತ್ತೆ. 1990ರ ದಶಕದಲ್ಲಿ ತಾಜ್ ಸಮೀಕ್ಷೆಯನ್ನ ನಡೆಸಿದ್ದ IIT ರೂರ್ಕಿಯ ಮಾಜಿ ನಿರ್ದೇಶಕ SC ಹಂಡ ತಾಜ್ನ ಅಡಿಪಾಯದಲ್ಲಿ ಮಹೋಗಾನಿ ಮತ್ತು ಎಬೋನಿ ಮರವನ್ನ ಬಳಸಲಾಗಿದೆ ಎಂದು ಪತ್ತೆ ಮಾಡಿದ್ರು. ಅಂದ್ರೆ ಯಮುನೆಯ ನೀರಿಗೆ ಈ ಮರಗಳನ್ನ ಅಡ್ಡ ಇಟ್ಟು ಕಲ್ಲು ಗಾರೆ ಬಳಸಿ ಅದರ ಹೊರಗೋಡೆಯನ್ನ ನಿರ್ಮಿಸಲಾಗಿದೆ. ಇವತ್ತಿಗೂ ಕೂಡ ಆ ಮರಗಳು ಹಾಗೆ ಉಳಿದುಕೊಂಡಿವೆ. ಅದ್ಯಾಕೆ ಅಂದ್ರೆ ಈ ಮರಗಳು ಒದ್ದೆಯಾದಾಗ ಕೊಳೆಯುವುದಿಲ್ಲ ಅಥವಾ ಹಾಳಾಗೋದೂ ಇಲ್ಲ. ಯಾಕಂದ್ರೆ ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆಯೂ ಇದೆ. ಮರದ ದಿಮ್ಮಿಗಳು ಅಥವಾ ಮರದ ಕೊಂಬೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಇದ್ದಾಗ ಕೊಳೆಯೋದಿಲ್ಲ. ಯಾಕಂದ್ರೆ ನೀರಿನಲ್ಲಿ ತೇವಾಂಶ ಮತ್ತು ಗಾಳಿ ಇಲ್ಲದ ಸ್ಥಿತಿ ಮರದ ಕೊಳೆಯುವಿಕೆಯನ್ನ ಕಡಿಮೆ ಮಾಡ್ತಾವೆ. ಈ ಆಕ್ಸಿಜನ್ ಇಲ್ಲದ ಕಾರಣಕ್ಕೆ ಮರ ಡಿಕಂಪೋಸ್ ಆಗೋದಿಲ್ಲ. ಅಂದ್ರೆ ಯಮುನೆಯಲ್ಲಿ ಸದಾಕಾಲ ನೀರು ಹರಿಯುತ್ತಿರಬೇಕು. ತಾಜ್ಮಹಲ್ನ ಅಡಿಪಾಯದಲ್ಲಿ ಯಮುನೆಯ ನೀರಿಗೆ ಅಡ್ಡವಾಗಿ ಇಟ್ಟಿರುವ ಮರಗಳು ಸದಾ ನೀರಿನಲ್ಲೇ ಇರಬೇಕು. ಅಕಸ್ಮಾತ್ ಏನಾದರೂ ಯಮುನೆಯ ನೀರು ಬತ್ತಿ ಹೋಗಿದ್ದೆ ಆದ್ರೆ ಆ ಮರದ ದಿಮ್ಮಿಗಳು ಏನಾದರೂ ಗಾಳಿ ಅಥವಾ ಆಕ್ಸಿಜನ್ಗೆ ತೆರೆದುಕೊಂಡ್ರೆ ಕೆಲವೇ ಸಮಯದಲ್ಲಿ ಈ ಪ್ರೇಮ ಸೌಧ ಹಾನಿಯಾಗುವ ಅಥವಾ ನಾಶವಾಗುವ ಸಾಧ್ಯತೆ ಇದೆ. ಹೀಗಾಗಿಯೇ ಇವತ್ತಿಗೂ ಯಮುನೆಯೇ ಇದನ್ನ ರಕ್ಷಿಸುತ್ತಿದ್ದಾಳೆ ಅಂದ್ರೆ ತಪ್ಪಾಗಲಾರದು. ಆದ್ರೀಗ ಈ ಯಮುನೆ ಬತ್ತಿ ಹೋಗುವ ಸ್ಥಿತಿ ತಲುಪಿದ್ದಾಳೆ. UP ಮತ್ತು ದೆಹಲಿಯ ಜೀವನಾಡಿ ಎಂದೇ ಹೇಳಲಾಗುವ ಯಮುನಾ ನದಿಯ ನೈಸರ್ಗಿಕ ಹರಿವು ತುಂಬಾ ಕಡಿಮೆಯಾಗಿದೆ. ಪ್ರಸ್ತುತ ಯಮುನಾದಲ್ಲಿ ಹರಿಯುತ್ತಿರುವ ನೀರು ದೆಹಲಿ ಮತ್ತು ಫರೀದಾಬಾದ್ನ ಚರಂಡಿಗಳ ನೀರು ಅಂದರೆ ತಪ್ಪಾಗಲಾರದು. ಯಾಕಂದರೆ ಹತಿನಿ ಕುಂಡ್ ಬ್ಯಾರೇಜ್ನಿಂದ ದಕ್ಷಿಣ ಹರಿಯಾಣದ ಮೂಲಕ ಹಾದು ಹೋಗುವ ಯಮುನಾ ನದಿಗೆ ಒಂದು ಹನಿ ನೀರು ಕೂಡ ಬಿಡುತ್ತಿಲ್ಲ. ಇದು ಒಂದು ಕಡೆ ರಾಜಕೀಯ ನಾಯಕರ ಅಸಡ್ಡೆಗೆ ಇವತ್ತು ಯಮುನೆ ಬತ್ತಿ ಹೋಗ್ತಿದ್ದಾಳೆ. ಹೀಗಾಗಿ ಪರಿಸರವಾದಿಗಳು ಸರ್ಕಾರಕ್ಕೆ ಕಳೆದ 35 ವರ್ಷಗಳಿಂದ ಬೆನ್ನು ಬಿದ್ದು ಒಂದು ಬ್ಯಾರೇಜ್ ಅಥವಾ ಡ್ಯಾಮ್ ನಿರ್ಮಿಸಲು ದುಂಬಾಲು ಬಿದ್ದಿವೆ. ಸದಾಕಾಲ ಈ ತಾಜ್ಮಹಲ್ಗೆ ಯಮುನೆಯ ನೀರು ತಾಗಿಕೊಂಡೇ ಇರಲು ಅಡಿಪಾಯದಲ್ಲಿನ ಮರಗಳು ಗಾಳಿಗೆ ತೆರೆದುಕೊಳ್ಳದಂತೆ ಏನಾದರೂ ಕ್ರಮ ಕೈಗೊಳ್ಳಿ, ಇಲ್ಲದಿದ್ರೆ ನಾವು ಹೇಳಿದಂತಾದರೂ ಒಂದು ಡ್ಯಾಮ್ ನಿರ್ಮಿಸಿ ಅಂತ ಕೇಳಿಕೊಂಡು ಬರಲಾಗ್ತಿದೆ. 3 ಬಾರಿ ಇಂತಹದೊಂದು ನಿರ್ಮಾಣ ಕಾರ್ಯಕ್ಕೆ ಶಂಕುಸ್ಥಾಪನೆಯಾದರೂ ಅದು ಇನ್ನು ಕಾರ್ಯಾರಂಭವೇ ಆಗಿಲ್ಲ. ಆಗ್ರಾದಲ್ಲಿ ಯಮುನಾ ನದಿ ನಶಿಸಿ ಅಂತರ್ಜಲ ಕುಸಿತವಾಗಿ ಬ್ಯಾರೇಜ್ ನಿರ್ಮಾಣಕ್ಕೆ ಬೇಡಿಕೆ ಬಂದಾಗ 1986-87ರಲ್ಲಿ ಪ್ರಥಮ ಬಾರಿಗೆ ಅಂದಿನ CM ನಾರಾಯಣ ದತ್ತ ತಿವಾರಿ ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ. ಮನೋಹರಪುರ ಗ್ರಾಮದಲ್ಲಿ ಆಗ್ರಾ ಬ್ಯಾರೇಜ್ನ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಲಾಯಿತು. ಆಗ ಇದರ ಬೆಲೆ ಕೇವಲ 1.5 ಕೋಟಿ ರೂಪಾಯಿ ಆಗಿತ್ತು. ಆದರೆ ಈ ಕಾರ್ಯ ಮುಂದೆ ಸಾಗಲೇ ಇಲ್ಲ. ನಂತರ 1993ರಲ್ಲಿ ಅಂದಿನ ರಾಜ್ಯಪಾಲರಾಗಿದ್ದ ರಮೇಶ್ ಭಂಡಾರಿಯವರು ಮತ್ತೊಮ್ಮೆ ಮನೋಹರಪುರದಲ್ಲಿಯೇ ಆಗ್ರಾ ಬ್ಯಾರೇಜ್ ನಿರ್ಮಾಣಕ್ಕೆ ತೆಂಗಿನಕಾಯಿ ಒಡೆದು ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಆದರೆ ಅದು ಕೂಡ ನೆರವೇರಲೇ ಇಲ್ಲ. ಈಗ 35 ವರ್ಷ ಕಳೆದರೂ ಕೂಡ ಆಗ್ರಾ ಬ್ಯಾರೇಜ್ ನಿರ್ಮಾಣವಾಗಲಿಲ್ಲ. ಈ ಮಧ್ಯೆ ಹಲವು ಮುಖ್ಯಮಂತ್ರಿಗಳು ಬದಲಾದರು. ಬಳಿಕ ಮೊದಲ ಬಾರಿಗೆ UP CM ಆದ ಯೋಗಿ ಆದಿತ್ಯನಾಥ್ ಈ ಬಗ್ಗೆ ಸ್ವಲ್ಪ ಗಂಭೀರ ಆದವರಂತೆ ಕಂಡರಾದರೂ ಇನ್ನೂ ಕೂಡ ಸಾಧ್ಯವಾಗಲಿಲ್ಲ.
ಯುಪಿಗೆ ಯೋಗಿ ಬಂದಾಗ ಬ್ಯಾರೇಜ್ ಬದಲಾಗಿ ರಬ್ಬರ್ ಅಣೆಕಟ್ಟು ನಿರ್ಮಿಸಲು ನಿರ್ಧರಿಸಲಾಯಿತು. 2016ರಲ್ಲಿ ತಾಜ್ ಮಹಲ್ ಬಳಿಯ ಯಮುನಾ ನದಿಯ ಕೆಳಭಾಗದಲ್ಲಿರುವ ನಾಗ್ಲಾ ಪೇಮಾದಲ್ಲಿ ರಬ್ಬರ್ ಅಣೆಕಟ್ಟು ಯೋಜನೆ ನಿರ್ಮಿಸಲು ಉದ್ದೇಶಿಸಲಾಯಿತು. ಇದಕ್ಕಾಗಿ 350 ಕೋಟಿ ವೆಚ್ಚ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿತು. ನಂತರ 2017ರ ಅಕ್ಟೋಬರ್ನಲ್ಲಿ ಸಿಎಂ ಯೋಗಿ ರಬ್ಬರ್ ಡ್ಯಾಮ್ಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಆದರೆ ಕಳೆದ 7 ವರ್ಷಗಳಿಂದ NOC ಸಿಗದ ಕಾರಣ ಈ ರಬ್ಬರ್ ಡ್ಯಾಮ್ ನಿರ್ಮಾಣ ಕಾಮಗಾರಿ ಕೂಡ ನೆನೆಗುದಿಗೆ ಬಿದ್ದಿದೆ. ರಬ್ಬರ್ ಅಣೆಕಟ್ಟು ನಿರ್ಮಾಣಕ್ಕಾಗಿ ಕೇಂದ್ರ ಜಲ ಆಯೋಗ, ಒಳನಾಡು ಜಲಮಾರ್ಗಗಳ ಪ್ರಾಧಿಕಾರ, ಭಾರತೀಯ ಪುರಾತತ್ವ ಸಮೀಕ್ಷೆ ಅಂದರೆ ASI, ರಾಷ್ಟ್ರೀಯ ಪರಿಸರ ಇಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆ ಅಂದರೆ NEERI, ರಾಜ್ಯ ಪರಿಸರ ಪರಿಣಾಮ ಮೌಲ್ಯಮಾಪನ ಪ್ರಾಧಿಕಾರ ಅಂದರೆ SEA ಇಂದ NOC ಸ್ವೀಕರಿಸಲಾಗಿದೆ. ಆದರೆ ಕೇಂದ್ರ ಸಶಕ್ತ ಸಮಿತಿ ಅಂದರೆ CEC ಇಂದ ಇನ್ನೂ NOC ಬಾಕಿ ಇದ್ದು, ಇದಾದ ಬಳಿಕ ಕಾಮಗಾರಿ ಆರಂಭಿಸುವುದಾಗಿ ಸರ್ಕಾರ ಹೇಳಿಕೊಂಡಿದೆ. ಆದರೆ ಸರ್ಕಾರದ ಕೆಲಸ ದೇವರ ಕೆಲಸ ನೋಡಿ, ಅದು ಇನ್ನೆಷ್ಟು ದಿನ ನುಂಗಿ ಹಾಕುತ್ತೋ ದೇವರೇ ಬಲ್ಲ. ಅಕಸ್ಮಾತ್ ಈ ರಬ್ಬರ್ ಡ್ಯಾಮ್ ನಿರ್ಮಾಣವಾಗಿದ್ದೇ ಆದಲ್ಲಿ ಯಮುನೆಯಲ್ಲಿ ಅಂದರೆ ತಾಜ್ ಮಹಲ್ ಸುತ್ತ ಸುಮಾರು 3.5 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರು ಸಂಗ್ರಹಿಸಿಡಲು ಸಾಧ್ಯವಾಗುತ್ತೆ. ಆದರೆ ಇದು ಯಾವಾಗ ಸಾಧ್ಯವಾಗುತ್ತೋ ಗೊತ್ತಿಲ್ಲ. ಇದಿಷ್ಟು ಆಗ್ರಾದ ತಾಜ್ ಮಹಲ್ ಮತ್ತು ಯಮುನಾ ನದಿಯ ನಂಟಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.